ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾನು ಶಿವ ಊರಿಗೆ ಹೋಯ್ತು. ಹಂಗಾಗಿ 3 ಗಂಟೆ ಹಾಸಿಗೆ ಹಾಕಿದ್ದೀನಿ. 3 ಗಂಟೆ ನಿದ್ದೆ ಬರ್ದಿರ ಕೂತ್ಕೊಂಡು ಒದ್ದಾಡ್ಕೊಂಡು ಶಿವ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಅದಕ್ಕೆ ಈಗ ಟೈಮ್ ಒಂದು 9 ಗಂಟೆ ಆಯಿತು. ಎದ್ದು ಮನೆ ಬಾಗಿಲು ಗುಡಿಸ್ಬಿಟ್ಟು ಮತ್ತೆ ಮಲ್ಗೋಕೆ ರೆಡಿ ಆಗ್ತಿದ್ದೀನಿ ಫ್ರೆಂಡ್ಸ್. ಇನ್ನೇನು ಶಿವ ಬರ್ತಿದೆ. ತಲೆ ನೋವು ಫ್ರೆಂಡ್ಸ್, ಹಿಡ್ಕೊಬಿಟ್ಟೈತೆ. ನಿದ್ದೆ ಸರಿಯಾಗಿ ಆಗಲಿಲ್ಲ ನಿನ್ನೆ ಮೊನ್ನೆಯಿಂದ. ಅದಕ್ಕೆ ಶಿವ ಬರೋ ತನಕ ಸಮಾಧಾನ ಇಲ್ಲ. ಶಿವಮುಖ ನೋಡಿದ್ಮೇಲೆ ಆಮೇಲೆ ಆರಾಮಾಗಿ ಎದ್ದೆಲ್ಲ ಕೆಲಸ ಮಾಡೋಣ ಅಂದ್ಬಿಟ್ಟು ಇನ್ನೂ ಹಾಸಿಗೆನೂ ಇತ್ತದಿನ ಒಬ್ಬ ಹೆಣ್ಮಗು ಜಾತಿಗೆ ಅವಮಾನ ಮಾಡ್ತಾ ಕೂತಿದ್ದೀನಿ ಫ್ರೆಂಡ್ಸ್. 9 ಗಂಟೆಲಿ ಈ ಥರ ಶಿವ ಬರ್ತೈತಿ ಈಗ. ಆಮೇಲೆ ಜೋಶಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಟಿಫನ್ ತಗೊಬರ್ತೀನಿ. ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ ಅಂತ ಫ್ರೆಂಡ್ಸ್. ಎಂಥ ಮಾತು ಇದಲ್ವಾ ಫ್ರೆಂಡ್ಸ್, ನಾವು ಒಬ್ಬ ಗಂಡನಿಂದ ಎಕ್ಸ್ಪೆಕ್ಟ್ ಮಾಡೋದು. ಎದ್ದಳು ಬೇಡ, ನಿಧಾನಕ್ಕೆ ಎದ್ದಳು, ನಾವು ಊಟ ತಂದು ಕೊಡ್ತೀವಿ ಅಂದ್ಬಿಟ್ರೆ ಅಪ್ಪ ಎಷ್ಟು ಪುಣ್ಯ ಮಾಡಿದೀವೋ ಅಂತ ಅನ್ನಿಸ್ತೈತಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ತಂದು ಕೊಡ್ತೀವಿ. ಟಿಫನ್ ತಂದು ತಿನ್ಬಿಟ್ಟು ಮತ್ತೆ ಮಲಗ್ಬಿಟ್ಟು ಆಮೇಲೆ ಎದ್ದೊಳ್ತೀನಿ ಫ್ರೆಂಡ್ಸ್. ತಲೆ ಸಿಕ್ಕಾಪಟ್ಟೆ ನೋವ್ತೈತೆ. ಗಂಡ ಬಂತು, ಗಂಡ ಬಂತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೊಸ ಹೆಲ್ಮೆಟ್. ನಿಧಾನ ನಿಧಾನ. ಸಾರಿ ಗಂಡಪ್ಪ, ನಾನು ಏನು ಮಾಡೋಕ್ಕಾಗಲಿಲ್ಲ. ಅಡುಗೆ ತಲೆ ನೋವ್ತಿದ್ ಬೆಳಗ್ಗೆಯಿಂದ. ಆ ಮೂಟೆ ತುಂಬ ಈಗ ಬರೀ ತಿಂಡಿಗಳೇ ಇದ್ರೆ. ಅನ್ನ ನೋಡಿ ಎಷ್ಟು ದಿನ ಆಯ್ತು, 2 ಇಡ್ಲಿ ಕುಡಿಸ್ಬಿಡ್ತದೆ. ನಿಮ್ಮ ಹೆಸರು ವಾವ್, ಎಷ್ಟು ಚೆನ್ನಾಗಿರ್ತೈತೆ. ಹೋಟ್ಲಲ್ಲಿ ತಿನ್ಕೊ ಬಂದೈತೆ ಫ್ರೆಂಡ್ಸ್. ಆಗಲೇ ಫೋನ್ ಮಾಡಿತ್ತು ನಾನು ಇಡ್ಲಿ ತಿಂದೆ ಅಂತ. ಅದಕ್ಕೆ ನಾನು ಕೂಲಾಗಿ ಮಲಗಿದ್ದೀನಿ. ಅಪ್ಪಿ ಬೆಳಗ್ಗೆಯಿಂದ ಕರೆಂಟೇ ಇಲ್ಲ. ನೀನು ಹೋದ್ಮೇಲೆ ಕರೆಂಟ್ ಇಲ್ಲ, ನಿದ್ರೆ ಇಲ್ಲ. ಅಕ್ಕಿ ಖಾಲಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ಮೇನ್ ಕಳಿಸಿದ್ದು. ಟಾಮ್ಲು ಮೂಟೆ ಇಳಿಸ್ಕೊ, ಅಲ್ಲಿ ಇಳಿಸ್ಕೊಳ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. 25 kg ಅಕ್ಕಿ ಮುಟ್ಟೆ ಹಂಗೆ ಎತ್ಕೊಬತ್ತೈತೆ. ಒಂದೇ ಒಂದು ಪಟಾಕಿ ನೋಡಿದ್ರೆ ಹಂಗೆ ಭಯ ಬಿದ್ದು ಬಿದ್ದೋಗ್ತೈತೆ ಫ್ರೆಂಡ್ಸ್. ಟಿಫನ್ ತರ್ತೈತೆ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ನಲ್ಲ, ಅದೆಲ್ಲ ಸುಮ್ಮನೆ ಫನ್ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಅದೆಲ್ಲ ನಡೆಯಲ್ಲ. ಓಕೆ ಫ್ರೆಂಡ್ಸ್, ನಿದ್ದೆ ಮಾಡ್ಬೇಕು. ಸಿಕ್ಕಾಪಟ್ಟೆ ತಲೆ ನೋವ್ತೈತೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತಲ್ಲ, ಬಂದೈತೆ ಅಂದ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀನಿ. ಮಧ್ಯಾಹ್ನ ಆದರೆ ಮಾಡ್ಕೊಂಡು ತಿಂತೀನಿ, ಇಲ್ಲಾಂದ್ರೆ ಮಧ್ಯಾಹ್ನ ಗಂಟೆ ಸಂಜೆ ಗಂಟೆ ನಿದ್ದೇನೆ ಫ್ರೆಂಡ್ಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ನಿದ್ದೆ ಮಾಡಿ ಎದ್ದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಇಬ್ಬರು ಒಂದೊಂದು ಮ್ಯಾಟ್ ಮೇಲೆ ಮಲ್ಕೊಂಡ್ರೆ ಕಾಲು ಯಾವ್ದ್ರಲ್ಲಿ ಒರೆಸ್ಬೇಕು ನಾವು? ಹಾಸಿಗೆ ಅನ್ಕೊಂಡಿದ್ದೀರಾ ಮ್ಯಾಟ್ ಅನ್ಕೊಂಡಿದ್ದೀರಾ? ಇಬ್ರು ಅವ್ರ ಕಲರ್ ಮ್ಯಾಚ್ ಆಗೋ ಮ್ಯಾಟನ್ನ ಎಳ್ಕೊಂಡು ಮಲಗಿರೋದು ನೋಡಿ ಫ್ರೆಂಡ್ಸ್. ಇವಂದು ಬೆಡ್ಶೀಟ್ ಒಗ್ದಾಕಿದ್ದೀನಿ ಫ್ರೆಂಡ್ಸ್, ಒಣಗೈತೆ. ಡೇ ಟೈಮ್ ಏನೋ ಟಮ್ಮು ನಿದ್ದೆ ನಿಂದು? ಮಧ್ಯರಾತ್ರಿ ಅನ್ಕೊಂಡಿದ್ಯಾ? ಹೆಣ್ಮಕ್ಳು ನಿದ್ದೆ ಮಾಡ್ತಾರ ಮಧ್ಯಾಹ್ನ ಟೈಮ್ ಹಂಗೆ? ಮುಖ ನೋಡಿದ್ರೆ ಅಮಾಯಕರು, ಒಳಗಡೆ ಎಲ್ಲ ಕಳ್ಬುದ್ದಿ. ಹೊಟ್ಟೆ ಸಿತ್ತು ಅಂತ ಎದ್ದುಬಿಟ್ಟೆ ಫ್ರೆಂಡ್ಸ್. ನಿದ್ದೆ ಮಾಡಲಿಲ್ಲ. ಓನರ್ ಬಂದವ್ರೆ. ಮತ್ತೆ ಶಿವ ಹೋಟ್ಲಲ್ಲಿ ಊಟ ಗೀಟ ಏನು ತಂದು ಕೊಡಲ್ಲ. ಇವತ್ತು ಸಂಜೆವರೆಗೂ ಕೈಗೆ ಸಿಕ್ಕಲ್ಲ. ಅದಕ್ಕೆ ನಾನು ಅಡುಗೆ ಮಾಡೋಣಂತ ಫ್ರಿಜ್ ಒಳಗೆ ತಲೆ ಹಾಕ್ತೆ. ಸೊರೆಕಾಯಿ ಕಾಣಿಸ್ತು. ಸೊರೆಕಾಯಲ್ಲಿ ಬೇಳೆ ಸಾರು ಮಾಡಿದ್ರೆ ಚೆನ್ನಾಗಿರ್ತೈತೆ, ಚಟ್ನಿ ಮಾಡಿದ್ರೆ ಚೆನ್ನಾಗಿ, ಏನೇನೋ ಮಾಡಿದ್ರು ಚೆನ್ನಾಗಿರ್ತೈತೆ. ನನಗೆ ಹಾಲು ಸಾರು ತಿನ್ನೋಣ ಅಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಹಾಲು ಬೇಕು. ಹಾಲು ತೊಗೊಬರೋಕ್ಕೆ ಶಿವ ಹತ್ರ ದುಡ್ಡು ಬೇಕು. ದುಡ್ಡು ಇಸ್ಕೊಳಕ್ಕೆ ಹೋದ್ರೆ ಅಲ್ಲಿ ಓನರ್ ಅವರೇ. ಯಾಕಮ್ಮ ಕೆಲ್ಸಕ್ಕೆ ಬರ್ತಾಯಿಲ್ಲ ಬಮ್ಮ ಮತ್ತೆ ಅಂದ್ಬಿಟ್ರೆ ಲಾಕ್ ಆಗಿಬಿಡ್ತೀನಿ. ಯಾಕಂದ್ರೆ ಇರೋದು ಅವ್ರ ಜಾಗದಲ್ಲಿ. ಅವ್ರು ಕರೆದ್ರೆ ಹೋಗ್ಲೇಬೇಕು. ಯಪ್ಪ ಹೋಗೋದೇ ಬೇಡ. ಓನರ್ ಬಂದರೆ ಮನೆಯಿಂದ ಆಚೆನೇ ಬರಲ್ಲ ಫ್ರೆಂಡ್ಸ್. ಎಲ್ಲಿ ಮತ್ತೆ ಕೆಲ್ಸಕ್ಕೆ ಕರೆದು ಬಿಡ್ತಾರೆ ಅಂದ್ಬಿಟ್ಟು ಗಡ ನಾವು ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಫ್ರೆಂಡ್ಸ್. ಅವ್ರ ಜಾಗದಲ್ಲಿ ಇದ್ದೀವಿ ನಾವು. ಅಡುಗೆಗೆ ಹೋಗೋಕ್ಕೂ ಮುಂಚೆ ಈ ತವ್ರ ಮನೆ ಗಂಟಲ್ಲಿ ಏನೈತೆ ನೋಡೋಣ ಫ್ರೆಂಡ್ಸ್. ಇದು ತವ್ರ ಮನೆ ಗಂಟಲ್ಲ, ತವ್ರ ಮನೆ ಮೂಟೆ. ಅಕ್ಕಿ ಇರ್ತೈತೆ ನನ್ನ ಪ್ರಕಾರ. ಇನ್ನೇನಾದ್ರೂ ಎಕ್ಸ್ಟ್ರಾ ಐಟಮ್ ಇದ್ದೀರಾ ಶಿವ ಬಂದ ತಕ್ಷಣ ಹೇಳೋದು, ಅದು ಇದು ಐತೆ ಸೈಡಲ್ಲಿ ಎತ್ತಿಕ್ಕು ಅಂತ. ಏನು ಇಲ್ಲ ಅನಿಸ್ತೈತೆ ಫ್ರೆಂಡ್ಸ್. ಕಾಳು ಸೊಪ್ಪು ನನ್ನ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಅನಿಸ್ತೈತೆ. ಓಪನ್ ಮಾಡಿ ನೋಡೋಣ. ದೇವರೇ, ಇದ್ರ ತುಂಬ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಇರಲಪ್ಪ. ಅನ್ಎಜುಕೇಟೆಡ್ ಬಡೇತವ. ಈ ಥರ ದುರಾಸೆ ಪಡೋದಕ್ಕೆ ನಾವಿನ್ನು ಮಿಡ್ಲ್ ಕ್ಲಾಸಲ್ಲಿ ಇರೋದು ಫ್ರೆಂಡ್ಸ್. ಇವಾಗ ದುಡಿಬೇಕು, ಅವೆಲ್ಲ ಬೇಕು ಅಂದರೆ. ವಾ, ಈ ಗಂಟು ಬಿಚ್ಚಕ್ಕೆ 1 ವರ್ಷ ಬೇಕು. ಈ ಅಕ್ಕಿ ನಂಬ್ಕೊಂಡ್ರೆ ತಿಂದು ನಾವು ಬದುಕೊಂಡೆ. ಸ್ಮೆಲ್ ನೋಡಿದ್ರೆ ಬ್ಯಾಲ್ದಣ್ಣು ಒಂದು ಸ್ಮೆಲ್ ಬರ್ತಿದೆ. ಹಸಿ ಕಾಳು ಸೀಸನ್ ಫ್ರೆಂಡ್ಸ್.
ಹಸಿ ಕಾಳು ತಗೊಬಂದ್ರೆ ಮನೆ ಹತ್ರ ಬೆಳೆದಿರೋ ಬೆಂಡೆಕಾಯಿ ಕಿತ್ಕೊಬಂದೈತೆ. ಬ್ಯಾಲ್ದಣ್ಣು ಸ್ಮೆಲ್ಲಲ್ಲೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬ್ಯಾಲ್ದಣ್ಣು 2 ಎತ್ಕೊಬಂದೈತೆ. ಇನ್ನೇನು ಇಲ್ಲ, ಬರೀ ಅಕ್ಕಿ. ಹಸಿ ಕಾಳು ಕೇಳಿದೆ ಫ್ರೆಂಡ್ಸ್, ಹೊಲದಲ್ಲಿ ಅಲಸಂದಿ ಕಾಳು ಬೆಳೆದೈತೆ ಕಿತ್ಕೊಬ ಅಂತ, ಕಿತ್ಕೊಬಂದಿಲ್ಲ. ಓಕೆ ಫ್ರೆಂಡ್ಸ್, ಈಗ ಹುಡುಕ್ತೀನಿ ಸೊಂದಿಗೊಂದಿಲ್ಲ ಎಲ್ಲಾದರೂ ಚೇಂಜ್ ಇದ್ದರೆ ಹಾಲು ತಂದ್ಬಿಟ್ಟು ಸೊರೆಗೆ ಹಾಕ್ಬಿಟ್ಟು ಹಾಲು ಸಾರು ಮಾಡ್ತೀನಿ. ತುಂಬ ಜನಕ್ಕೆ ಡೌಟ್ ಬರ್ಬೋದು, ಏನು ಶಿವಣ್ಣ 1 ರೂಪಾಯಿ ಚೇಂಜು ಬಿಡಲ್ಲ ಮನೇಲಿ ಅಂತ. ಶಿವ ಹತ್ರ ಇರೋ ಕೆಟ್ಟ ಬುದ್ಧಿ ಅಂದರೆ ಅದೊಂದೇ ಫ್ರೆಂಡ್ಸ್. ಎಮರ್ಜೆನ್ಸಿಗೆ ಬೇಕಾಗ್ತಿದೆ, ಮನೇಲಿ ಇರೋಣ, ಹೆಂಡತಿ ಕೈಲಿ ಕೊಡೋಣ, ಆ ಬುದ್ಧಿನೇ ಇಲ್ಲ. ಇಂಥ ಟೈಮಲ್ಲಿ ಏನು ಅನಿಸ್ತಿತ್ತು ಅಂದರೆ, ಒಂದು ಹೊತ್ತು ಉಪವಾಸ ಇರಿಸಿದ್ರೆ ಅಣ್ಣ ಇನ್ನೊಂದ್ಸಲ ದಾರಿಗೆ ಬರ್ತಾರೆ ಅಂತ ಅನ್ನಿಸ್ತೈತೆ. ಇರೋದ್ರಲ್ಲಿ ಸೊರೆಕಾಯಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ಬೋದು ಫ್ರೆಂಡ್ಸ್. ನನಗೆ ಫೇವ್ರೆಟ್ಟು ಯಾವುದೇ ಅಡುಗೆ ಆದರೂ. ಶಿವ ತಿನ್ನಲ್ಲ ಸೊರೆಕಾಯಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡಿದ್ರೆ, ಹಾಲು ಸಾರು ಆದರೆ ತಿಂತೈತೆ. ಅದಕ್ಕೆ ಹುಡುಕ್ದೆ, ಸಿಕ್ಕಲಿಲ್ಲ. ಏನು ಮಾಡ್ಬೇಕು ಇವಾಗ? BP ರೈಸ್ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಕೂತ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಫೋನೇ ಕೊಟ್ಬಿಟ್ಟೋಯ್ತು. ನಾವೀಗ ಫೋನ್ಪೇ ಮಾಡಿ ನಮ್ಗೆ ಏನೇನು ಬೇಕು ಐಟಮ್ಸು ಎಲ್ಲ ತಗೊಬರೋಣ ಬನ್ನಿ ಫ್ರೆಂಡ್ಸ್. ಬನ್ರಾ, ನೀನು ಬರೋ. ಹೇಳಿದ ತಕ್ಷಣ ಅರ್ಥ ಆಗ್ತಿದೆ ಫ್ರೆಂಡ್ಸ್, ಇಬ್ಬರು ಆಚೆ ಹೋಗ್ತಾರೆ. ಒಳ್ಳೆ ಮಕ್ಕಳೇ ಒಂದೊಂದ್ಸಲ. ಅಂಗಡಿಗೆ ಹೋಗಿ ಬರೋಣ ನಡೀರಿ. ಹಾಂ, ಬಿಸ್ಕೆಟು ಎಲ್ಲ ತೊಗೊಬರೋಣ ನಡಿ. ಇವತ್ತು ಸೋಮವಾರ ಫ್ರೆಂಡ್ಸ್. ಮಾದಪ್ಪನ ಪೂಜೆ ಮಾಡೋದು ಬಿಟ್ಬಿಟ್ಟು ಹಿಂಗೆ ತಲೆನೋವು ಇಟ್ಕೊಂಡು ಗಂಡನ ಮೇಲೆ ಕೋಪ ಮಾಡಿಕೊಂಡು ಒದ್ದಾಡ್ತಾ ಇದ್ದೀನಿ. ಊಟ ತಿಂಡಿ ಇಲ್ದಿರ ಸಂಜೆ ಮೇಲೆ ಮಾಡ್ಕೋತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ತಲೆ ಹಿಡ್ಕೊಬಿಟ್ಟೈತೀನಿ. ನಿದ್ದೆ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ಮುಗೀತು ನನ್ನ ಕತೆ. ಓಕೆ ಫ್ರೆಂಡ್ಸ್, ಬನ್ನಿ. ಏನೇನು ಕಾಣಿಸ್ತಿತ್ತು ಕಣ್ಣಿಗೆ ಎಲ್ಲ ತಗೊಬರೋಣ. ನಾನು ಜಾಸ್ತಿ ಅಂಗಡಿಗೆ ಅದಕ್ಕೆ ಇದಕ್ಕೆ ಬರಲ್ವಲ್ಲ, ಅದಕ್ಕೆ ಇವನು ದಾರಿ ತೋರ್ಸಕ್ಕೆ ಬಂದವನೇ ಫ್ರೆಂಡ್ಸ್. ನನಗೇನು ಗೊತ್ತಿಲ್ಲ, ಪ್ರಪಂಚನೇ ಗೊತ್ತಿಲ್ಲ ಅಂತ ಬಿಲ್ಡಪ್ ಕೊಟ್ಕೊಂಡು ಹತ್ರನೇ ಫ್ರೆಂಡ್ಸ್. ಈ ರೋಡ್ ದಾಟಿ ಹೋದರೆ ಅಂಗಡಿಗಳು. ಸೌತೆಕಾಯಿ ಐತೆ, ಆದರೆ ಬೇಡ. ಬಾಳೆಹಣ್ಣು ಬೇಡ, ಗೆಣಸಂತೂ ಬೇಡವೇ ಬೇಡ. ಗೆಣಸ್ಗೂ ನನಗೆ ಆಗ್ಬರಲ್ಲ. ಸಂಕ್ರಾಂತಿ ಟೈಮಲ್ಲಿ ಮಾತ್ರ ತೊಗೊಂಡ್ರೆ ಆಯಿತು. ಈ ಹಣ್ಣು ಬಿನ್ಸು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂದಿದ್ದು, ಮತ್ತೆ ತಿಂದೇ ಇಲ್ಲ. ಹಂಗಾಗಿ ಸಾಂಬಾರಿಗೆ ಇದನ್ನೇ ತಗೋತೀನಿ. ಹಸಿ ಕಾಳು ಏನಾದರೂ ಒಂದು ತಿನ್ನಲೇಬೇಕು ಅಂದ್ಬಿಟ್ಟು ಇವತ್ತು ಟಾರ್ಗೆಟ್ ಇತ್ತು ಫ್ರೆಂಡ್ಸ್. ಅದಕ್ಕೆ ಇದನ್ನೇ ಒಂದು ಸ್ವಲ್ಪ ತಗೊಬಿಡ್ತೀನಿ. ಈಗ ನಾನು ಮಾಡಬೇಕು ಅಂದ್ಕೊಂಡಿರೋ ಸಾರಿಗೆ ಆಲೂಗಡ್ಡೆನೂ ಬೇಕು. ಹಂಗಾಗಿ ನಾನು ಕಂಜೂಸ್ ಬುದ್ಧಿ ಉಪಯೋಗಿಸಿ 2 ತಗೋತೀನಿ ಫ್ರೆಂಡ್ಸ್. ಇದು ಹಸಿ ಕಾಳು ಕಡಿಮೆ ಇರ್ತೈತೆ, ಏನೋ ಒಂದು 20-30 ರೂಪಾಯಿ ಇರ್ತೈತೆ ಅಂದ್ಬಿಟ್ಟು ಅರ್ಧ kg ಎತ್ತಕ್ಕೋಗ್ಬಿಟ್ಟಿದ್ದೀನಿ. 50 ರೂಪಾಯಿ ಅಂತ ಅರ್ಧ kg. ಯಪ್ಪ, ವಾಪಸ್ ಕೊಟ್ಟರೆ ಮಾನ ಮರಿದಿ ಹೋಗ್ತೈತೆ. ಅದಕ್ಕೆ ತಗೊಬಂದ್ಬಿಟ್ಟೆ. ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಅಲಸಂದಿ ಕಾಳು, ಹಸಿ ಕಾಳು, ತೊಗರಿ ಕಾಳು, ಅವರೆಕಾಳು ಈ ಸೀಸನ್ ಅಲ್ಲ, ತಿನ್ನಬೇಕು. ಶಿವ ಕಿತ್ಕೊಬಂದಿಲ್ಲ, ಅದಕ್ಕೆ ನಾನು ತಗೊಬಂದೆ. ಇನ್ನು 45 ನಿಮಿಷ ಐತೆ ಫ್ರೆಂಡ್ಸ್ 1 ಗಂಟೆಗೆ. ಈ ಗ್ಯಾಪಲ್ಲಿ ನಾನು ಅಡುಗೆ ಮಾಡಬೇಕು, ಮಾಡಿಬಿಡ್ತೀನಿ. ಸೊರೆಕಾಯಿ ಹೋದ ವಾರ ತಂದಿದ್ದು ಫ್ರೆಂಡ್ಸ್. ಇದು ಅದು ಒಳ್ಳೇದು ನಮಗೆ. ಹೊಟ್ಟೆ ನೋವು, ಹುಣ್ಣು, ಏನೇ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗೆ ಸೊರೆಕಾಯಿ ಒಳ್ಳೇದು ಫ್ರೆಂಡ್ಸ್. ಇದು ಜ್ಯೂಸ್ ಅದು ಮಾಡ್ಕೋಬೋದು, ಸಾರಾನು ಮಾಡ್ಕೋಬೋದು. ಅದಕ್ಕೆ ಆಗಾಗ ತರಿಸ್ತಾ ಇರ್ತೀನಿ. ಏನಿಲ್ಲ ಅಂದ್ರೂ ಮುಂದಾಲೋಚನೆ. ಓಕೆ ಫ್ರೆಂಡ್ಸ್, ಈ ಹಸಿ ಕಾಳು ಸುಲ್ಕೊಂಡು ಬಿಸಿ ಬಿಸಿ ಮುದ್ದೆ ಸಾರು ಮಾಡಿ ತಿನ್ನಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ತಗೊಂಡೆ ಫ್ರೆಂಡ್ಸ್. ಈ ಥರ ನಾಟಿದಾದರೆ ಜಾಸ್ತಿ ತಗೋಬೇಕು. ಇದು ಸ್ಮೆಲ್ ಜಾಸ್ತಿ ಇರ್ತೈತೆ ಸ್ವಲ್ಪ ಹಾಕ್ಬಿಟ್ರು ಸಾರಲ್ಲಿ, ಅದಕ್ಕೆ ಜಾಸ್ತಿ ತಗೊಂಡೆ. ಎಷ್ಟು ರೇಟು ಫ್ರೆಂಡ್ಸ್ ಹಿಂಗೆ ತಗೋಬೇಕಂದ್ರೆ. ಅದಕ್ಕೆ ಮಾರ್ಕೆಟ್ಗೆ ಹೋಗ್ಬಿಡೋದು. ಯಾವಾಗಲೂ ಇವ್ರಿಗೆ ಮಾರಿಗಳು ತರ್ತಿದೆ, ಪಾರ್ಲೆಜಿ ಫಾರ್ ದ ಚೇಂಜ್ ಇರಲಿ ಅಂದ್ಬಿಟ್ಟು. ಇವ್ರು ಹೊತ್ತಾಗಿಂದ ಇದು ತಿಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ಟೇಸ್ಟ್ ತೋರ್ಸೋಣ ಅಂತ. ತಗೊಳ ನೀನೆ, ಇಬ್ಬರು ಆಚೆ ಹೋಗ್ಬಿಡ್ರಿ ನಾನು ಅಡುಗೆ ಮಾಡೋವರೆಗೂ. ಟಾಮಗೆ ಅನ್ನ ಇತ್ತು, ಮೊಸರಿತ್ತು ಫ್ರೆಂಡ್ಸ್, ಮಿಕ್ಸ್ ಮಾಡಾಕ್ತೆ. ಇವನು ಏನು ತಿನ್ನೋ ಗೊತ್ತಿಲ್ಲ, ಅವ್ರ ಮನೇಲಿ ತಿಂದಿರ್ತಾನೆ. ತಗೋಣ. ಸರಿ, ಈಗ ಇಬ್ರು ಆಚೆ ಹೋಗ್ರಿ, ನನ್ಗೆ ಅಡುಗೆ ಕೆಲಸ ಐತೆ. ಹಾಲು 1/4 ಲೀಟ್ರ್ ತಗೊಬಂದೆ ಫ್ರೆಂಡ್ಸ್. ಅರ್ಧ ಲೀಟ್ರ್ ಕೇಳಿದೆ, ಕಾಲ್ ಲೀಟ್ರ್ 2 ಕೊಡ್ಲಾ ಅಂತಂದ್ರು. ಅಷ್ಟಲ್ಲಿ ಮೈಂಡ್ ಚೇಂಜ್ ಆಗ್ಬಿಟ್ಟು 1/4 ಲೀಟ್ರ್ ಕಾಲೇ ಸಾಕು ಅಂದ್ಬಿಟ್ಟು ತಗೊಬಿಟ್ಟೆ. ಹಸಿ ಕಾಳು ಹಾಕ್ಬಿಟ್ಟು ಹಾಲು ಸಾರು ಮಾಡ್ತೀನಿ ಫ್ರೆಂಡ್ಸ್. ಡಿಫ್ರೆಂಟಾಗಿ ಮಾಡ್ತಾರೋ ಇಲ್ಲ ಅಂತಲೂ ಗೊತ್ತಿಲ್ಲ. ಅಲಸಂದಿ ಕಾಳು ಹಾಕ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ನಮ್ಮನೇಲಿ ಮಾಡ್ತಿದ್ರು. ಈ ಥರ ದೊಡ್ಡ ಬೀನ್ಸ್ ಹಾಕ್ಬಿಟ್ಟು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಅಷ್ಟೇ. ಬೀನ್ಸ್ ತಿಂತೀಯಾ? ಅದು ತಿಂತಾನೆ ಬಿಟ್ರೆ ಅಷ್ಟೇ. ಖಾಲಿ ಒಂದೇ ಪ್ಯಾಕೆಟ್ ತಂದಿದ್ದು. ಅಕಸ್ಮಾತ್ ಶಿವ ಹೊಲದಿಂದ ಅಳಸಂದಿ ಕಾಳು ಏನಾರ ಕಿತ್ಕೊಬಂದ್ಬಿಟ್ಟಿದ್ರೆ ಅದಂತೂ ಇಷ್ಟು ಈಸಿಯಾಗಿ ಸುಲಿಯೋಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ಚಾನ್ಸ್ ಇಲ್ಲ. 1 ಅವರ್ 1.5 ಅವರ್ ಬೇಕು. ಸಣ್ಣಕ್ಕಿರ್ತಾವಲ್ಲ, ಒದಗಲ್ಲ ಬೇಗ. ಆದರೆ ಈ ಕಾಳು ಹಣ್ಣು ಬೀನ್ಸು ಸ್ವಲ್ಪ ದಪ್ಪ ಇರ್ತಾವಲ್ಲ, ಬೇಗ ಬಿಡಿಸ್ಕೋಬೋದು. ನಮ್ಮಂಥ ಹಳ್ಳಿ ಹೆಣ್ಮಕ್ಳಿಗಂತೂ ಈ ಕಾಳು, ಹಸಿ ಕಾಳು ಸುಲಿಯೋದು, ಸೊಪ್ಪು ಬಿಡಿಸೋದು, ಸೊಪ್ಪು ಆಯೋದು, ಸೌದೆ ಆಯೋದು, ಇದೆಲ್ಲ ಎಷ್ಟು ಖುಷಿ ಆಗ್ತೈತೋ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಥರ ಹಸಿ ಕಾಳು ಸುಲಿಯೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೇನು ಸಂಕ್ರಾಂತಿ ಬರ್ತೈತಲ್ಲ, ಹತ್ತತ್ರ ಬರ್ತಿದ್ದಂಗೆ ಹಸಿ ಕಾಳು ಸೀಸನ್ ಸ್ಟಾರ್ಟ್ ಆಗ್ತೈತೆ. ಫುಲ್ ಜಮಾಯಿಸ್ಬಿಡೋಣ. ಅವರೆಕಾಳು, ಅಲಸಂದಿ ಕಾಳು
ತೊಗರಿ ಕಾಳು, ಇನ್ನು ಏನೇನೇನೆಲ್ಲ ಕಾಳುಗಳವೆ ಅವೆಲ್ಲ ಮಿಕ್ಸ್ ಫ್ರೆಂಡ್ಸ್, ಎಲ್ಲ ತಿಂದಾಕ್ಬಿಡೋದೆ. ಇನ್ನೇನು ಸಂಕ್ರಾಂತಿ ಸ್ಟಾರ್ಟ್ ಆಗ್ತೈತೆ, ಗೆಣಸು ಕಡಲೆ ಬೀಜ ಎಲ್ಲ ಬರ್ತೈತೆ. ಹಬ್ಬ ಬರೋ ತನಕ ವೇಟ್ ಮಾಡ್ಬೇಕಷ್ಟೇ. ಇನ್ನೊಂದು 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡ್ಬಿಡೋಣ. ಅಷ್ಟು ಕಾಳು ಸುಲ್ದಾಕೋಬಿಟ್ರೆ ಹೊಟ್ಟೆ ಉರ್ದೋಗ್ತೈತಿ ಫ್ರೆಂಡ್ಸ್. 50 ರೂಪಾಯಿ ಕೊಟ್ಟಿದ್ದೀನಿ, 2 ಟೈಮ್ ಆದ್ರೂ ಮಾಡಬೇಕು ಅಂದ್ಬಿಟ್ಟು ಅರ್ಧ ಬಿಳಿಸ್ಕೊಂಡು ಇನ್ನು ಅರ್ಧ ಸೈಡ್ಗೆ ತಿಟ್ಬಿಟ್ಟೆ. ನಾಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊರಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಾಂಬಾರುಗಳಿಗೆ ಎಳೆ ಸೊರಕಾಯಿ ಆದರೆ ಸಖತ್ ಟೇಸ್ಟ್ ಬರ್ತೈತೆ. ನಿಜ ಹೇಳ್ಬೇಕಂದ್ರೆ ವಾರಕ್ಕೆ ಒಂದು 2-3 ಸಲ ಈ ಥರ ಸೊರಕಾಯಿ ತಿನ್ನೋದು ಒಳ್ಳೇದು ಫ್ರೆಂಡ್ಸ್ ನಮಗೆ ಆರೋಗ್ಯಕ್ಕೆ. ಆದರೆ ಶಿವ ಜಾಸ್ತಿ ಇಷ್ಟಪಡ್ತಾರಲ್ಲ, ಶಿವಾಗ ಇಷ್ಟ ಆಗಲ್ಲ ಅಂತ ತರಲ್ಲ ಅಷ್ಟೇ. ಈ ಥರ ಸಾರು ಮಾಡ್ತಿದ್ದೆಲ್ಲ ಫ್ರೆಂಡ್ಸ್ ಇವತ್ತು ನಾನು ಹಾಲು ಸಾರು. ಇದಕ್ಕೆ ಸೊರೆಕಾಯಿ, ಮೂಲಂಗಿ, ಪಡವಲಕಾಯಿ, ಇವಿಷ್ಟು ಕಾಯಲ್ಲೂ ಇದೇ ಥರ ಸಾರು ಮಾಡ್ಕೋಬೋದು. ಹಸಿ ಕಾಳು ಅಷ್ಟೇ, ಅವರೆಕಾಳು ಬಿಟ್ಟು ತೊಗರಿ ಕಾಳು, ಅಲಸಂದಿ ಕಾಳು, ಈ ಥರ ಬೀನ್ಸು ಈ ಕಾಳನ್ನ ಹಾಕಿ ಮಾಡ್ಬೋದು. ಅವರೆಕಾಳು ಹಾಕಿದ್ರೆ ಇಷ್ಟು ಟೇಸ್ಟ್ ಬರಲ್ಲ, ಅದು ಬೇರೆ ಥರನೇ ಟೇಸ್ಟ್ ಬಂದ್ಬಿಡ್ತೈತೆ, ಸೊಗಡಿ ಇರ್ತೈತಲ್ಲ ಅದು ಜಾಸ್ತಿ. ಹಂಗಾಗಿ ಈ ಕಾಳನ್ನ ಸೆಲೆಕ್ಷನ್ ಮಾಡ್ಕೊಂಡಿರೋದು. ಈ ಸಾಂಬಾರನ್ನ ನಾನೇ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸುಳ್ಳಾಗ್ತೈತೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಮಾಡ್ತಿದ್ರು, ಹಾಗಾಗಿ ನೆನಪಾಯ್ತು ತಿನ್ನೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡಿದೆ. ಈ ಸಾಂಬಾರ್ ಸ್ಪೆಷಾಲಿಟಿ ಏನಂದ್ರೆ ಫ್ರೆಂಡ್ಸ್, ಟೊಮೊಟೊ ಈರುಳ್ಳಿ 2 ಬಳಸಲ್ಲ, ಹಂಗಾಗಿ ಸಖತ್ ಈಸಿ ಅಂತ ಅನ್ನಿಸ್ತೈತೆ. ಓಕೆ ಫ್ರೆಂಡ್ಸ್, ಮೊದಲು ಮಸಾಲೆ ರುಬ್ಕೊಳ್ಬೇಕು. ಕರೆಂಟ್ ಹೋಗಿ ಬರ್ತೈತೆ. ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಊರ್ಗಡ್ಲೆ ಮತ್ತು ಕೊತ್ತಂಬರಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕಾಗಿತ್ತು, ತೆಂಗಿನಕಾಯಿ ಇಲ್ಲ ಫ್ರೆಂಡ್ಸ್. ಇವಾಗ ಶಿವ ಕರೆದ್ರೂ ಸುಲ್ಕೊಡಲ್ಲ, ಅದಕ್ಕೆ ಹಾಲು ಕಾಲಿಟ್ಟು ತೊಗೊಂಡಿದ್ದೀನಿ. ಸೋರೆಕಾಯಿ, ಆಲೂಗಡ್ಡೆ, ಹಸಿ ಕಾಳು. ಓಕೆ ಫ್ರೆಂಡ್ಸ್, ಇವಿಷ್ಟು ಹಸಿ ಪೇಸ್ಟ್ ರುಬ್ಕೊಳ್ಳೋದು, ಇದೇನು ಒಗ್ಗರಣೆ ಮಾಡ್ಕೊಳ್ಳೋದು ಬೇಡ, ರುಬ್ಕೊಂಡು ಬರ್ತೀನಿ. ನಾನು ಅಂಗಡಿಗೆ ಹೋಗಿ ಐಟಮ್ಸ್ ಎಲ್ಲ ತರೋದು ಎಲ್ಲ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್, ಕಾಳು ಬೆಲೆ ಸುಲ್ಕೊಳ್ಳೋದು ಅದೆಲ್ಲ. ಅದಕ್ಕೆ ಬೇಗ ಆಗಲಿ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು ಹಾಕೊಂಡು ಸುಲ್ದಿಟ್ಕೊಂಡಿರೋ ಹಸಿ ಕಾಳು ಮತ್ತು ಇದು ಸೋರೆಕಾಯಿ ಮತ್ತು ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ. ಇದಕ್ಕಾಗಲೇ ಹೇಳ್ದಂಗೆ ಮೂಲಂಗಿ, ಪಡವಲಕಾಯಿ ಹಾಕಿನೂ ಮಾಡ್ಕೋಬೋದು, ಚೆನ್ನಾಗಿರ್ತೈತೆ. ಪಡವಲಕಾಯಲ್ಲೇ ಮೇನ್ ಮಾಡೋದು. ಇದನ್ನು ಸ್ವಲ್ಪ ಒಂದು 2-3 ನಿಮಿಷ ಒಗ್ಗರಣೆ ಮಾಡಿಕೊಂಡೆ. ಸಾರು ತೆಳ್ಳಗಾಗ್ಬಿಡ್ತೈತೆ ಫ್ರೆಂಡ್ಸ್, ಕಾಯಿ ರುಬ್ಬಿ ಹಾಕೊಂಡ್ರೆ ತೆಳ್ಳಗಾಗಲ್ಲ. ಅದಕ್ಕೆ ಹೆಸರುಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಮಂದ ಬರ್ತಿದೆ ಸಾರು ಅಂತ. ಅವರೆಬೇಳೆ ಮೇನ್ ಹಾಕೋಬೇಕಾಗಿರೋದು, ಅವರೆಬೇಳೆ ಇರಲಿಲ್ಲ, ಅದಕ್ಕೆ ಹೆಸರುಬೇಳೆನೇ 1-2 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ರುಬ್ಬಿಟ್ಕೊಂಡು ಮಸಾಲೆನ ಹಾಕ್ಕೊಂಡು, ಹಾಲನ್ನು ಹಾಕ್ಕೊಂಡು, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಎಲ್ಲ ಒಂದೇ ಸಲ ಕೂಗಿಸ್ಬಿಟ್ರೆ ಒಂದು ಕೆಲಸ ಆಗೋಗ್ತೈತೆ ಅಂತ ಅಂದ್ಬಿಟ್ಟು ಇದನ್ನು 2 ವಿಸಿಲ್ ಕೂಗಿಸ್ಬೇಕು. ಹೆಸರುಬೇಳೆ 2 ಸ್ಪೂನ್ ಹಾಕಿದ್ದು ಒಳ್ಳೇದಾಯಿತು, ಸಾಂಬಾರು ಗಟ್ಟಿಯಾಗೆ ಬಂದಿತ್ತು. ತೀರಾ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ. ಇದೇ ಥರ ಯಾರು ಟ್ರೈ ಮಾಡಿದ್ರೆ ಅವರೇ ಬೇಳೆ ಹಾಕಿ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರ್ ಇರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬಿಡೋದು ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್ ಸಾಂಬಾರ್. ಈಗ ಮುದ್ದೆ ಕಟ್ಟಬೇಕು. ಶಿವ ಕೈ ಕಾಲು ಮುಖ ತೊಳ್ಕೊಂಡು ಬರೋ ಗ್ಯಾಪಲ್ಲಿ ಎಷ್ಟು ಪಟ ಅಂತ ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು. ಈ ಕೆಳಗಡೆನೆ ತಿರುಗಿಕೊಂಡು ಆಮೇಲೆ ಮೇಲೆ ಮಾಡ್ಕೊತೀನಿ ಫ್ರೆಂಡ್ಸ್, ಶಿಲ್ಪ ಮೇಲೆ ಹಿಂಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಈಗ. ಸಂಜೆಗೂ ಆಗಂಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ವಾರ ಅಲ್ಲ, ಮತ್ತೆ ನಾನೀಗ 3 ಗಂಟೆ ಮೇಲೆ ವಾರ ಸ್ಟಾರ್ಟ್ ಮಾಡಿದ್ರೆ 6-7 ಗಂಟೆ ಆಗ್ತಿತ್ತು ನಂದು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ. ಮತ್ತೆ ಅಡುಗೆ ಮಾಡ್ಬೇಕಂತ ಸುಸ್ತಾಗ್ಬಿಡ್ತಿತ್ತು ಅಂದ್ಬಿಟ್ಟು ಮುದ್ದೆ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಾನು ಮುದ್ದೆ ನೈಟಲ್ಲಿ ತಿಂತೀನಿ. ಶಿವಾಗ ಬೇಕಾದರೆ ಅನ್ನ ಮಾಡ್ತೀನಿ ಅಷ್ಟೇ. ಇದೇ ಸಾಂಬಾರೆ. ಇಷ್ಟಪ್ಪ ಮುದ್ದೆ ಮಾಡ್ತಿದ್ದೀನಿ ಅನ್ಕೋತೀರಾ ಫ್ರೆಂಡ್ಸ್? ನೋವೇ ಫ್ರೆಂಡ್ಸ್, ಚಾನ್ಸ್ ಇಲ್ಲ. ಇಷ್ಟಪ್ಪ ಮಾಡೋದು. ಇಷ್ಟೇ ಫ್ರೆಂಡ್ಸ್, ಮುದ್ದೆ ಸಾರು, ಟೊಮೊಟೊ ಈರುಳ್ಳಿ ಹಾಕ್ತೀರಾ. ಬ್ಯಾಲ್ದಣ್ಣ ಇರ್ಲಿ. ನೀನ್ ಬಂದ ತಕ್ಷಣ ನಾನು ರಾತ್ರಿ ಎಲ್ಲ ಫೋನ್ ಮಾಡಿ ಹೇಳ್ತೀನಿ, 12 ಗಂಟೆ 1 ಗಂಟೆಯಲ್ಲಿ ತಲೆ ನೋವ್ತಿದೆ, ನಿದ್ದೆ ಬರ್ತಾ ಇಲ್ಲ, ಭಯ ಆಗ್ತಿತ್ತು ಅಂದ್ಬಿಟ್ಟು ಬಂದ ತಕ್ಷಣ ಹೆಂಡ್ತಿಗೆ ಮಾತಾಡಿಸ್ತಾ ನೀನು. ಕೆಲಸ ಮುಖ್ಯನೂ ಹೇಳ್ತೀನಿ. ಆವಾಗಲೇ ನಿನ್ನ ಸಂಬಂಧ ಕಿತ್ತೋಯ್ತು. ಇಡಿ ಲಾಸ್ಟ್ ಅಲ್ಲಿ ತಳದಲ್ಲಿ ಮಾಡ್ತೀನಲ್ಲ ಫ್ರೆಂಡ್ಸ್, ಈ ಮುದ್ದೆ ಇದು ಶಿವಾಗ ಕೊಡಲ್ಲ ನಾನು, ಇದು ನಾನೇ ತಿಂತೀನಿ. ಇದರಲ್ಲಿ ಏನಾದರೂ ಕಲ್ಲು ಏನಾದರೂ ತಳದಲ್ಲಿದ್ರೆ ಗಂಡು ಮಕ್ಳು ಪ್ರಾಬ್ಲಮ್ ಫ್ರೆಂಡ್ಸ್, ಹೆಣ್ಮಕ್ಳಿಗೂ ಪ್ರಾಬ್ಲಮ್ಮೇ, ಆದರೂ ನಾನು ಶಿವಾಗ ಕೊಡಲ್ಲ ತಳದಲ್ಲಿ ಮಾಡಿರೋ ಮುದ್ದೆ. ಪೇಪರ್ ತಿನ್ನೋಲ್ ತರ ಕಾಣಿಸ್ತೀನಿ ನಾನು ನಿನ್ ಕಣ್ಣಿಗೆ? ತಿನ್ನೋದು ಇಲ್ಲ ಫ್ರೆಂಡ್ಸ್, ಬಿಲ್ಡಪ್ ಅಷ್ಟೇ ಒಂದು. ಸಖತ್ತಾಗಿ ಬಂದೈತೆ, ಆದರೆ ಸ್ವಲ್ಪ ಖಾರ ಜಾಸ್ತಿ ಆಗೈತೆ ಫ್ರೆಂಡ್ಸ್. ಮೆಣಸು ಒಣಮೆಣಸಿನಕಾಯಿ 2 ಹಾಕ್ಬಿಟ್ಟಿದ್ದೀನಲ್ಲ, ನನಗೆ ಸರಿ ಹೋಗ್ತೈತೆ.
ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಲು ಹಾಕ್ಬಿಟ್ಟು ಕಾಯಿಸ್ಕೋಬೋದು ಬೇಕಾದ್ರೆ ನಾವು. ಹಾಲನ್ನು ಸ್ವಲ್ಪ ಕಮ್ಮಿನೇ ಆಯಿತು ಸಾರಿಗೆ, ಅಷ್ಟೊಂದಿಲ್ಲ. ವಾವ್, ಇಷ್ಟು ದೊಡ್ಡಕ್ಕೆ ಮೇಲಕ್ಕೆ ಬಟ್ಟಿಟ್ಕೊಂಡ್ರೆ ಹಳೆ ಫಿಲ್ಮ್ ಹೀರೋಯಿನ್ ಥರನೇ ಕಾಣಿಸ್ತೀನಿ. ಈ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ 4 ಗಂಟೆ ಆಗ್ತಾ ಬಂತು ಸಂಜೆ. ಈಗ ಸ್ಟಾರ್ಟ್ ಮಾಡಿದ್ರೆ ಇನ್ನು 2 ಅವರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ದೇವ್ರಿಗೆ ನಾನು ದೀಪ ಹಚ್ಬೋದು. ಹಾಗಾಗಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ತಲೆನೋವು ಅಂತ ಮಲಗಿದ್ರೆ ಮನೆ ಕೆಲಸ ಆಗ್ತಿತ್ತಾ ಫ್ರೆಂಡ್ಸ್? ಪೂಜೆ ಆಗ್ತಿತ್ತಾ? ಬೇರೆ ದಿನ ಆಗಿದ್ರೆ ಫುಲ್ ಟೈಮ್ ಮಲಗೇ ಬಿಡ್ತಿದ್ನಿ ನಾವು. ಇವತ್ತು ಸೋಮವಾರ, ಮಾದಪ್ಪನ ದಿನ, ಹಾಗಾಗಿ ಮಲಗೋ ಮಗಳಲ್ಲ. ಅದಕ್ಕೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಪಾತ್ರೆಗಳೆಲ್ಲ ಜೋಡಿಸಿ ತೊಳೆ ಪತ್ರ ಆಚೆ ಹಾಕಿ ಬಟ್ಟೆಗಳು ಮಡಚ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ಮಳೆ ಸ್ಟಾರ್ಟ್ ಆಯಿತು, ಹಾಗಾಗಿ ಸ್ಟಾರ್ಟ್ ಮಾಡಿಬಿಡೋಣ ಪೂಜೆ ಗೀಜೆ ಎಲ್ಲ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ಹೋಮ್ ವರ್ಕ್ ಫ್ರೆಂಡ್ಸ್. ಹೋಮ್ ವರ್ಕ್, ಹೌಸ್ ವೈಫ್ ಹೋಮ್ ವರ್ಕ್. ನೀರು ಒಲೆ ಹಚ್ಬಿಟ್ಟು ಬಂದು ಅಡುಗೆ ಮನೆ ಒರೆಸೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ಫ್ರೆಂಡ್ಸ್ಗೆ ನಮ್ಮ ಕಿಚನ್ ಎಷ್ಟು ದೊಡ್ಡದಾಗೈತೆ ಅಂತ ಗೊತ್ತಿಲ್ಲಲ್ಲ ಫ್ರೆಂಡ್ಸ್. ಇಲ್ಲಿ ನಮ್ಮ ಕಿಚನ್ ಇಷ್ಟು ದೊಡ್ಡದಾಗೈತೆ. ನಂತರ ಸೈಜ್ ಇರೋರು ಇಬ್ಬರೇನಾರ ನಮ್ಮ ಕಿಚನಲ್ಲಿ ಸಿಕ್ಕಾಕೊಬಿಟ್ರೆ JCBನೇ ಕರ್ಕೊಬಂದು ಹೇಳ್ಕೊಬೇಕಾಗ್ತೈತೆ. ಆ ಥರ ಇರ್ತೈತೆ. ಒಬ್ಬರೇ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗೋದು. ಯಾವಾಗಲೂ ಮುಂದೆಯಿಂದ ನೋಡ್ತಿರ್ತೀರಲ್ಲ ಫ್ರೆಂಡ್ಸ್. ಇಷ್ಟು ಜಾಗ ಇರೋದು. ಆದರೆ ನಮ್ಮ ಕಿಚನ್ ಅಂದರೆ ನಂಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಪುಟಾಣಿಯಾಗಿರೋದಕ್ಕೆ ಒಂದು ಸ್ವಲ್ಪ ಇತಿಮಿತಿಯಲ್ಲಿ ಸಾಮಾನುಗಳು ಇಟ್ಕೊಂಡಿದ್ದೀನಿ. ದೊಡ್ಡದಾಗಿದ್ದಿದ್ರೆ ಇನ್ನೂ ಜಾಸ್ತಿ ಸಾಮಾನುಗಳು ಇಟ್ಕೋತಾ ಇದೆ. ಅವು ತೊಳೆಯೋಕೆ ನನಗೆ ಕಷ್ಟ ಆಗೋದು. ಹಬ್ಬದ ಟೈಮಲ್ಲಿ ಜೀವ ಬೆದರಾಗ್ಬಿಟ್ಟಿರೋದು ಅಷ್ಟೇ. ಅಡುಗೆ ಮನೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಹಾಲನ್ನು ಪುಟಾಣಿಯಾಗೆ ಐತೆ. ವಿಡಿಯೋದಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೈತೆ ಅಷ್ಟೇ. ನಮ್ಮನೆ ನನಗೆ ಇಷ್ಟ ಫ್ರೆಂಡ್ಸ್. ಪುಟಾಣಿಯಾಗಿದ್ದರೆ ಕ್ಲೀನ್ ಮಾಡ್ಕೊಳ್ಳೋಕೆ ಎಲ್ಲದಕ್ಕೂ ಈಸಿ ಆಗ್ತೈತೆ. ದೊಡ್ಡದಾಗಿತ್ತಂದರೆ ಅಲ್ಲ ಸಾಮಾನು ತಂದಿಡೋಣ, ಇಲ್ಲಿ ಸಾಮಾನು ತಂದಿಡೋಣ ಅಂದ್ಬಿಟ್ಟು ಗಂಡನ ಜೇಬಲ್ಲಿರೋ ದುಡ್ಡೆಲ್ಲ ಅಲ್ಲೇ ಹೋಗಿರೋದೇನೋ. ಅದಕ್ಕೆ ನನಗಿಷ್ಟ ಆಗೋದು. ಇವತ್ತು ಸುತ್ತ ರಂಗೋಲಿ ಹಾಕೊಳ್ಳೋಣ ಅಂತ ಅನಿಸ್ತು ಫ್ರೆಂಡ್ಸ್. 7ರಿಂದ 1 ಅಂದರೆ 5 ಚುಕ್ಕಿ ಸಮ ಇಟ್ಕೊಬಿಡೋದು, ಸುತ್ತ ಒಂದೊಂದು ಚುಕ್ಕಿ ಇಟ್ಕೊಬಿಡೋದು. ಅದೇ 7ರಿಂದ 1 ಸುತ್ತ ಈ ಥರ ಲೈನ್ ಎಳ್ಕೊಂಡು ಹೋಗ್ತಾ ಇರೋದು. ಇವತ್ತು ಹಗಲೇ ಬರುತ್ತಲ್ಲ ಫ್ರೆಂಡ್ಸ್, ನಾವು ಚುಕ್ಕಿಗೆ ಲೈನ್ ಹಾಕೊಳ್ಳೋದು ಆ ಥರ ಹಾಕೋತಲ್ಲ, ಸಣ್ಣ ಎಳೆ ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ಟಾಮು ಚೋಟು ಇದ್ರ ಮೇಲೆ ಓಡಾಡಿದ್ರು ಅಳಿಸೋಗಲ್ಲ ಬೇಗ. ನನ್ನ ತೆಳ್ಳಗೆ ಹಗಲ ಎಳೆ ಹಾಕ್ಕೊಂಡ್ರೆ ಅವ್ರು ಹಿಂಗೆ ಹೋಗಿ ಹಿಂಗೆ ಬರೋಷ್ಟೆಲ್ಲ ಅಳಿಸೋಗಿರ್ತೈತೆ. ಅದಕ್ಕೆ ಈ ಥರ ರಂಗೋಲಿಗೆ ಈ ಥರ ಸಣ್ಣ ಎಳೆನೇ ಹಾಕ್ಕೊಂಡು ಮಂದಕ್ಕೆ ರಂಗೋಲಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಕ್ಕೊಂಡೆ. ಈ ರಂಗೋಲಿನ ಹಾಕಿ ತುಂಬ ದಿನ ಆಗಿತ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ. ಮಧ್ಯೆ ಚುಕ್ಕಿಗಳು ಕವರ್ ಮಾಡ್ಕೊಳ್ಳೋದೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಫಸ್ಟು ಸುತ್ತ ಹಾಕೋ ಬಂದ್ಬಿಡೋಣ, ಚುಕ್ಕಿಗಳು ಹೆಂಗೋ ಮಿಕ್ಕಿರೋದು ಆಮೇಲೆ ಜಾಯಿಂಟ್ ಮಾಡ್ಕೋಬೋದು ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ. ಆಮೇಲೆ ಮಧ್ಯೆ ಈ ಥರ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡು ಬಂದುಬಿಟ್ರೆ ನೀಟಾಗಿ ಕಾಣಿಸ್ತೈತೆ ನೋಡೋದಕ್ಕೂ. ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಷ್ಟೇ ಫ್ರೆಂಡ್ಸ್, ಹಾಕಿ ತುಂಬ ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು. ಹೊಸ್ದಾಗಿ ಕಲಿಯೋರು ಬೇಕಾದ್ರೆ ಹಿಂಗೆ ಮಾಡ್ಕೋಬೋದು, ಮರ್ತೋಗಿರೋರು ಹಿಂಗೆ ಮಾಡ್ಕೋಬೋದು. ಅದೇ ಕೆಲಸನೇ ನಾನು ಹಿಂಗೆ ಮಾಡ್ಕೊಂಡಿರೋದು. ಇಷ್ಟೇ ನಿಲ್ಸ್ಕೊಂಡೆ ಫ್ರೆಂಡ್ಸ್. ಹೊಸ್ಲ ಹತ್ರ ಈ ಥರ ಆ ಕಡೆ ಹಾಕೊಂಡು ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಕೊಂಡಿದ್ದೆ. ತುಳಸಿ ದೇವಿ ಹತ್ರನೂ ಪುಟಾಣಿ ಎಲ್ಲ ರಂಗೋಲಿ ಮ್ಯಾಚ್ ಆಗೋ ಥರ ಹಾಕ್ಕೊಂಡು ಆಮೇಲೆ ಫ್ರೆಶ್ ಆಗಿ ಬಂದುಬಿಟ್ಟು ಹೂವನ್ನೆಲ್ಲ ತೆಗೆದುಬಿಟ್ಟು ಹಳೆ ಹೂವನ್ನ ನಾನು ಹೊಸ ಹೂವು ತಂದಿದ್ದಲ್ಲ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ. ಹೌದು ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲಿ ಅಂತ ಕೇಳ್ತಿದ್ರಿ. ಅದು ಜಯನಗರ ಮೇನ್ ರೋಡಲ್ಲೇ ಇದೆ. ಅದಕ್ಕೆ ಬಸ್ ಸ್ಟಾಪ್ ಹೆಸರು ಸಹ ರಾಘವೇಂದ್ರ ಸ್ವಾಮಿ ಮಠ ಅಂತ ಕೇಳ್ಬಿಟ್ಟೆ ಬಸ್ ಸ್ಟಾಪ್ ಹೇಳಿದ್ರೆ ಅಲ್ಲೇ ಸ್ಟಾಪ್ ಕೊಡ್ತಾರೆ. ತುಂಬ ಹತ್ರನೇ, ಅಲ್ಲೇ ಸ್ಟಾಪಲ್ಲಿ ಇಳ್ಕೊಂಡು ರೋಡ್ ಕ್ರಾಸ್ ಮಾಡೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋದೆ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಡೀಟೇಲಾಗಿ ವಿಷಯ ಎಲ್ಲ ತಿಳ್ಕೊಬಂದು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬರೋವರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ಎಣ್ಣೆಲ್ಲ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ. ಇವತ್ತು ಮಾದಪ್ಪನ ವಾರ ಅಲ್ಲ, ಸಮಾಧಾನ. ಈ ವಾರ ಏನಾದರೂ ಪೂಜೆ ಮಿಸ್ ಆಗಿಬಿಡ್ತು ಅಂದರೆ ವಾರಗಳಲ್ಲಿ ಅಷ್ಟೇ ಫ್ರೆಂಡ್ಸ್. ಇನ್ನು ಪೂಜೆ ಮಾಡೋ ತನಕ ಸಮಾಧಾನನೇ ಇರಲ್ಲ. ಸಮಾಧಾನ ಅನ್ನೋದಕ್ಕಿಂತ ಒಂಥರ ನೆಮ್ಮದಿ. ಏನೋ ಮಾಡಬೇಕು ಅಂತ ಮಾಡಲ್ಲ, ಪೂಜೆ ಫುಲ್ ಇಷ್ಟಪಟ್ಟು ಮಾಡ್ತೀನಿ. ಆಗಲೇ ಒಂದು ಸ್ವಲ್ಪ ಮೈಂಡ್ ಪೀಸ್ಫುಲ್ಲಾಗಿರೋದು, ಇಲ್ಲಾಂದರೆ ತಲೆ ಕೆಟ್ಟೋಗ್ತೈತೆ. ಧೂಪ ಹಾಕಿ ತುಂಬ ದಿನ ಆಗೋಗಿತ್ತು. ಯಾಕಂದರೆ ನೀರು ಕಾಯಿಸ್ಕೋಬೇಕು, ಧೂಪ ಹಾಕಬೇಕು, ಕೆಂಡ ಬೀಳಬೇಕು ಅಂದರೆ. ಮಳೆಗಾಲದಲ್ಲಿ ಕೆಂಡನೇ ಬೀಳಲ್ಲ. ಇವತ್ತು ಹೆಂಗೋ ನೀರೊಲೆ ಹಚ್ಚಿದ್ನಲ್ಲ ಅಂದ್ಬಿಟ್ಟು ಕೆಂಡ ಎಲ್ಲ ಎತ್ಕೊಂಡು ಧೂಪ ಹಾಕ್ಕೊಂಡೆ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಅನ್ನಕ್ಕೆ ಇಟ್ಟಿದ್ದೀನಿ. ಶಿವ ಆದರೂ ಮುದ್ದೆ ತಿಂತೀನಿ ಅಂತ ತಿಂತೈತೆ. ತಂಗಳು ಮುದ್ದೆ ತಿನ್ನೋದೇ ಇಲ್ಲ. ಮಹಾರಾಜನ ಮೊಮ್ಮಗ ಅಂಥವ್ರಲ್ಲಿ ತಿಂತೈತೆ ಅಂದರೆ ಇವತ್ತು ಸೂರ್ಯ ಎಡಗಡೆ ಹುಟ್ಟೋ ಬಡಗಡೆ ಹುಟ್ಟೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಎದ್ದಿದ್ದೆ 10 ಗಂಟೆಗೆ. ಹಾಗಾಗಿ ಯಾವುದೋ ಒಂದು ತಿನ್ನಲಿ, ಮತ್ತೆ ಬಿಸಿ ಅನ್ನ ತಿಂತೈತೆ. ಓಕೆ ಫ್ರೆಂಡ್ಸ್, ಈಗ ಅದೇ ಸಾರಿಗೆನೇ ಅನ್ನ ಮಾಡಿದೆ ಫ್ರೆಂಡ್ಸ್. ಬೆಳಗ್ಗೆ ಖಾರ ಅನ್ನಿಸ್ತಾಯಿತ್ತು ಮಾಡಿದಾಗ ಮಧ್ಯಾಹ್ನ. ಆಮೇಲೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಮತ್ತೆ ತಿಂದೆ ಫ್ರೆಂಡ್ಸ್. ನಾನು ಮನೆ ಬರೆದು ಬಿಟ್ಟು ಹೇಳ್ಕೊತಾ ಇದ್ದೀನಿ. ಇದೇ ಫಸ್ಟ್ ಟೈಮು ನಾನು ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಮತ್ತೆ ಒಂದು ಸಲ ತಿನ್ನಲ್ಲ. 4 ಗಂಟೆಲಿ ಮತ್ತೆ ತಿಂದು ನೋಡಿದೆ, ಕರೆಕ್ಟಾಗಿತ್ತು. ಸಪ್ಪೆ ಅನಿಸಿತ್ತು ಫ್ರೆಂಡ್ಸ್. ನಿಮಗೆ ಹೆವಿ ಖಾರ ಸಾರು ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ನಾರ್ಮಲ್ ಆಗಿಬಿಡ್ತೈತೆ ಫ್ರೆಂಡ್ಸ್. ಉಪ್ಪಲ್ಲಿದೆ ಒಂಥರ ಮ್ಯಾಜಿಕ್ ಫ್ರೆಂಡ್ಸ್ ಅಷ್ಟೇ. ಈಗ ಉಪ್ಪು ಹಾಕ್ಬಿಟ್ಟು ಕುದಿಸ್ದೆ, ಅದಕ್ಕೆ ತಿಂತೈತೆ. ಮಧ್ಯಾಹ್ನದ ಮುದ್ದೆನೂ ಬಿಸಿ ಸಾರನ್ನ ನಾನು ಅನ್ನ ತಿಂತೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು 2 ಸಲ ಮುದ್ದೆ ತಿಂದಿದ್ದೀನಿ. ಅಪ್ಪಿ, ನನ್ನ ಭಾಗ ಮುದ್ದೆ ತಿಂದಿದ್ದೀನಿ, ನಿನ್ನ ಭಾಗ ಖಾಲಿ ಮಾಡು. ಫಸ್ಟ್ ಅಂದರೆ ಊಟ ಮಿಕ್ಕಿದ್ರೆ ಫ್ರೆಂಡ್ಸ್ ಟಾಮು ಕೊಡ್ತಿದ್ವಿ. ಮುದ್ದೆ ತಿನ್ನಲ್ಲ ಅವನು. ಮುದ್ದೆ ಏನಾರ ಮಿಕ್ಕಲ್ಲ ಸಾಮಾನ್ಯವಾಗಿ ನಮ್ಮ ಮನೇಲಿ. ಅಕಸ್ಮಾತ್ ಅರ್ಧ ಮುದ್ದೆ 1 ಮುದ್ದೆ ಮಿಕ್ಕಿದ್ರೆ ಅಳಸೋಗೋ ಥರ ಆಗ್ಬಿಟ್ರೆ ಮಿಕ್ಕಿದ್ರೆ ಮುರಿದಾಕ್ಬಿಟ್ಟು ಮಾಡ್ತೀನಿ. ಅದನ್ನೇ ಮತ್ತೆ ಹೊಸ ಮುದ್ದೆ ಮಾಡ್ತೀನಿ.
ಅಳ್ಸೋಗೋ ಥರ ಆಗ್ಬಿಡ್ತು ಅಂದರೆ ತೊಟ್ಟಿಗೆ ಹಾಕ್ತಾ ಇದ್ದೆ, ಮೀನುಗಳು ತಿಂತಾ ಇದ್ದೋ, ಅದೊಂಥರ ಪುಣ್ಯ ಫ್ರೆಂಡ್ಸ್. ಆದರೆ ಮೊನ್ನೆ ತೊಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೀನುಗಳನ್ನೆಲ್ಲ ಆಚೆ ಬಿಟ್ಬಿಟ್ಟು ಸಾಯಿಸ್ಬಿಟ್ಟವ್ರೆ, ಒಂದು ಮೀನಿಲ್ಲ ತೊಟ್ಟಿ ಒಳಗೆ. ಜನ್ಮಕ್ಕೆ ಹೋಗೋ. ಅದಕ್ಕೆ ಊಟ ವೇಸ್ಟ್ ಮಾಡಬೇಡ, ಮೀನಿಗೆ ಊಟ ಹಾಕಿದ್ರೆ ಒಳ್ಳೇದು ಫ್ರೆಂಡ್ಸ್. ಮೋಸ್ಟ್ಲಿ ನನ್ನ ಇಷ್ಟು ವರ್ಷ ಕಾಪಾಡಿದ್ದೆ ಮೀನುಗಳು ಅನ್ಕೋತೀನಿ. ಅವುಗಳಿಗೆ ಉಳ್ದಿರೋ ಊಟ ಎಲ್ಲ ಹಾಕಿ ಪುಣ್ಯ ಸಂಪಾದನೆ ಮಾಡಿದ್ದೆ. ಆ ಪುಣ್ಯದ ಮೇಲೆ ಇವ್ರ ಕಣ್ಣು ಬಿತ್ತು, ಮೀನುಗಳನ್ನೆಲ್ಲ ಸಾಯಿಸ್ಬಿಡವ್ರೆ ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಎಲ್ಲಾರು ಸಿಕ್ಕಿದ್ರೆ ನಾನೇ ಒಂದಷ್ಟು ತಂದು ಬಿಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್. ಎಷ್ಟು ದಿನ ತಿಂಗಳ ಆಯ್ತಾನೆ, ತಿಂಗಳ ಮೇಲೆ ಆಗ್ತಾ ಬಂತು ಫ್ರೆಂಡ್ಸ್. ನಾನೊಂದ್ಸಲ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಎತ್ತಿ ನೋಡ್ಬಿಟ್ಟು ಇಟ್ಬಿಟ್ಟು ಬಂದಲ್ಲ ಫ್ರೆಂಡ್ಸ್, ಬೇಜಾರು ಮಾಡಿಕೊಂಡು ಫೈನಲಿ ನಮ್ಮ ಮನೆಗೆ ಬಂತು ಫ್ರೆಂಡ್ಸ್. ನಂಬಕ್ಕೆ ಆಗ್ತಾ ಇಲ್ಲ ಇನ್ನೂ ನನಗೆ. ಅದೇ ಫ್ರೆಂಡ್ಸ್, ಚೈನ್ ತಗೋಬೇಕು ಅಂತ ಹೇಳಿದ್ನಲ್ಲ, ಅವಾಗ ಚಿನ್ನದ ಬೆಲೆ ಜಾಸ್ತಿ ಆಗೈತೆ ಅಂತ ಅಂದ್ಬಿಟ್ಟು ಫೈನಲಿ ತಗೋಬಿಟ್ಟೆ ಫ್ರೆಂಡ್ಸ್. ನಾನು ಅವತ್ತು ಯಾವ ಚೈನು ಎತ್ಕೊಂಡು ನೋಡಿ ವಾಪಸ್ ಇಟ್ಬಿಟ್ಟು ಬಂದು ಅದೇ ಚೈನು ಅದೇ ಡಾಲರ್ ಫ್ರೆಂಡ್ಸ್. ಇದು ಅವತ್ತು ನಾನು ಇದನ್ನ ವಿಡಿಯೋ ಮಾಡ್ಕೊಂಡು ಬಂದ್ಮೇಲೆ ನೀವು ತುಂಬಾ ಜನ ಹೇಳಿದ್ರಲ್ಲ ಫ್ರೆಂಡ್ಸ್, ಗೋಲ್ಡ್ ಕಾಯಿನ್ ತಗೊಳ್ರಿ, ಮತ್ತೆ ಅದು ಬರೋದಕ್ಕೆ ಏನಾದ್ರು ತಗೋಬಿಡ್ರಿ, ಇನ್ನ ರೇಟ್ ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಅವತ್ತು ನಾವು ಯೋಚನೆ ಮಾಡಿದ್ವಿ, ಸರಿ ತಗೋಬಿಡೋಣ ಏನಾದ್ರು ಅಂದ್ಬಿಟ್ಟು. ಆಮೇಲೆ ಇವಾಗ ಡೈಲಿ ಯೂಸ್ಗೆ ಗೋಲ್ಡ್ ಓಲೆ ಐತೆ, ರಿಂಗು ಐತೆ, ಇನ್ನ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋಗೋಕ್ಕೆ ದೊಡ್ಡದು ಓಲೆ ಐತೆ, ಎಲ್ಲ ಐತೆ. ಆದ್ರೆ ನನ್ನ ಹತ್ರ ಚೈನೇ ಮೇನ್ ಬೇಕಿದ್ದು, ಇದು ಒಂದು ಇರ್ಲಿ ಅಲ್ಲ ಅಂದ್ಬಿಟ್ಟು ಆ ಅಮೌಂಟ್ಗೆ ನಮ್ಮ ಹತ್ರ ಅವಾಗ ಎಷ್ಟಿತ್ತು ಕೈಯಲ್ಲಿ ಅಷ್ಟು ಕಟ್ಬಿಟ್ಟು ಮತ್ತೆ ಒಂದು ತಿಂಗಳು ಅಲ್ಲೇ ಇಟ್ಬಿಟ್ಟು ಒಡವೆನ ಆ ರೇಟಿಗೆ ಮಾತಾಡಿ ಮತ್ತೆ ನಾವೆಲ್ಲ ಕ್ಯಾಶ್ ಫುಲ್ ರೆಡಿ ಮಾಡ್ಕೊಂಡು ಹೋಗಿ ಕಟ್ತೀವಿ ಅಂದ್ರೆ ಇನ್ನ 3-4 ತಿಂಗಳು ಆಗ್ತೈತೆ, 5-6 ತಿಂಗಳು ಆದ್ರೂ ಆಯ್ತು. ಅವಾಗ ರೇಟ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅಂದ್ಬಿಟ್ಟು ಆ ರೇಟ್ಗೆ ಬಿಲ್ ಹಾಕ್ಸ್ಕೊಬಂದು ಫೈನಲಿ ಎತ್ಕೊಬಂದ್ವಿ. ಇನ್ನ 20,000 ಬ್ಯಾಲೆನ್ಸ್ ಐತೆ ಫ್ರೆಂಡ್ಸ್. ಇದ್ರದ್ದು ಟೋಟಲ್ ಎಷ್ಟಾಯ್ತು ಹೇಳಿದು? 6 ಗ್ರಾಮ್ ಚೈನ್ ಫ್ರೆಂಡ್ಸ್, 800 ಮಿಲಿ, ಅಂದ್ರೆ 200 ಮಿಲಿ ಕಮ್ಮಿ 1 ಗ್ರಾಮ್ ಡಾಲರ್ 800 ಮಿಲಿ ಐತೆ ಫ್ರೆಂಡ್ಸ್. ಡಾಲರ್ ಒಂದೇ 8,000 ಫ್ರೆಂಡ್ಸ್. ಇಲ್ಲಿ ಇಷ್ಟು ಪುಟಾಣಿದು, ಹತ್ರದಿಂದ ಆಮೇಲೆ ಒಂದ್ಸಲ ತೋರಿಸ್ತೀನಿ, ಪುಟಾಣಿದು ಆ ಡಾಲರನ್ನೇ 8,000 ಬರೀ ಇಷ್ಟೈತೆ. ಫೈನಲಿ ತಗೋಬಿಟ್ಟೆ ಫ್ರೆಂಡ್ಸ್. ನಾನು ಅನ್ಕೊಂಡಿರ್ಲಿಲ್ಲ ಲೈಫಲ್ಲಿ ತಗೊಳ್ತೀನಿ ಅಂತ. ಹಾಕ್ಕೊಳಕ್ಕೂ ಭಯ ಆಗ್ತೈತೆ ಫ್ರೆಂಡ್ಸ್, ಇಷ್ಟು ಸಣ್ಣದಾಗೈತೆ. ಮಿಸ್ ಆಗಿ ಯಾರು ಬೆಳೆಸ್ಕೊಬಿಟ್ರೆ ಕಟ್ಕಿಟ್ ಆಗ್ಬಿಟ್ರೆ ಹೆಂಗಪ್ಪ ಅನ್ಬಿಟ್ಟು ಬರೀ ನೋಡಕ್ ತಗೊಂಡಂಗ ಆಯ್ತು. ಇದನ್ನ ಚಿನ್ನ ತಗೊಂಡ್ರೆ ಫ್ರೆಂಡ್ಸ್ ಖುಷಿ ಆಗೋದ್ಕಿಂತ ಭಯನೇ ಜಾಸ್ತಿ ಆಗ್ತೈತೆ ಈಗಿರೋ ರೇಟ್ಗೆ ತಾನೇ ಪಿ. ಎಲ್ಲಾರ ಬೆಳೆಸ್ಕೊಬಿಟ್ರೆ ಹೆಂಗಪ್ಪ ಎಕ್ಸ್ಪ್ರೆಷನ್ ಒಂದೇ ಕಣ್ಣಲ್ಲಿ ಅಳ್ತಾ ಬಿಡ್ತಿದ್ಯಲ್ಲ ಪಿ. ಫ್ರೆಂಡ್ಸ್ ಶಿವ ಹತ್ರ ಚೈನ್ ಐತೆ, ಅದ್ ನಮ್ ಫ್ರೆಂಡ್ಸ್ ತೋರ್ಸೇ ಇಲ್ಲ ನಾವು. ಅದು ತುಂಬಾ ವರ್ಷದಿಂದ ತಗೊಂಡಿದ್ದಲ್ಲ ಫ್ರೆಂಡ್ಸ್, ಹಂಗಾಗಿ ಅದು ಯಾವಾಗ್ಲೂ ಅಲ್ಲೇ ಇರ್ತಿತ್ತು ಬಿಡಿ ಫ್ರೆಂಡ್ಸ್. ಮಣಾಪುರಮಲ್ಲೋ ಬ್ಯಾಂಕಲ್ಲೋ ಎಲ್ಲ ಅಲ್ಲೇ ಇರ್ತಿತ್ತು. ಹಂಗಾಗಿ ಈ ಸಲ ಬಿಡಿಸ್ಕೊ ಬಂದಾಗ ತೋರಿಸ್ತೀನಿ ಫ್ರೆಂಡ್ಸ್. ಶಿವ ಚೈನ್ಗೆ ಹೋಲಿಸಿದ್ರೆ ನಂದು ಕಾಲ್ ಭಾಗನೂ ಇಲ್ಲ. ಶಿವ ಹತ್ರನೂ ಐತೆ ಫ್ರೆಂಡ್ಸ್ ಚೈನ್ ಉಂಗ್ರ. ಯಾಕಂದ್ರೆ ಆಮೇಲೆ ಶಿವಣ್ಣನ ಸಿಸ್ಟರ್ಸ್ ಶಿವಣ್ಣಗೆ ತಗೊಳ್ಬೇಕಾಯ್ತಲ್ಲ, ಏನಾದ್ರು ಅಂತಿರಲ್ಲ ಫ್ರೆಂಡ್ಸ್. ಶಿವಣ್ಣಗೆ ಚೈನ್ ಉಂಗ್ರ 2 ಐತೆ. ತಗೊಂಡು ತುಂಬಾ ವರ್ಷಗಳಾಯ್ತು, ಹಂಗಾಗಿ ನನಗೆ ತಗೊಂಡೆ ಫ್ರೆಂಡ್ಸ್. ಫುಲ್ ಖುಷಿ ಆಯ್ತು. ಮೊದಲು ದೇವ್ರ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕೊಳ್ಳ ಡ್ರೀಮ್ಸ್ ಕಮ್ಸ್ ಟ್ರೂ ಅಂದ್ರೆ ಇದೇನಾ? ಹಾಕಪ್ಪಿ ಇಲ್ಲಿ ಫ್ರೆಂಡ್ಸ್, ಹಾಕು. ನನ್ಗೆ ಮದ್ವೆ ಇಷ್ಟ ಇಲ್ಲ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬಲವಂತವಾಗಿ. ಛೇ, ಈ ಸೀನು ಫ್ರೆಂಡ್ಸ್ ಮದ್ವೆ ಡೇಟ್ಗೆ ಹೋಗ್ಬೇಕು ಇವಾಗ. ವಾಪಸ್ ನಾನು ರಿವೆಂಟ್ ಆಗಿ ಹೋಗ್ಬಿಡ್ಬೇಕು. ಆ ದಿನ ಶಿವ ತಾಳೆ ಕಟ್ಟಕ್ ಬಂದ್ರೆ ನಿಲ್ಸಿ ಅಂದ್ಬಿಟ್ಟು ಹಳೆ ಸೀನಲ್ಲಿ, ಹಳೆ ಫಿಲಮ್ಗಳಲ್ಲಿ ಸೀನ್ಗಳಿತ್ತಲ್ಲ ಫ್ರೆಂಡ್ಸ್, ಹಂಗೆ ಮದ್ವೆ ಮಂಟಪದಿಂದನೇ ಓಡೋಗ್ಬಿಡ್ತೀನಿ. ನನಗೆ ಮದ್ವೆ ಬೇಡಪ್ಪ ಸ್ವಾಮಿ ಅಂದ್ಬಿಟ್ಟು ಸುಮ್ನೆ ಹಾಕು ಅಷ್ಟೇ, ಮತ್ತೆ ಬಿಚ್ಚಿಡ್ತೀನಿ. ನನ್ಗೆ ಹಾಕೊಂಡು ಡೈಲಿ ಯೂಸ್ಗೆ ಹಾಕೊಳ್ಳೋ ಅಷ್ಟು ಧೈರ್ಯ ದೇವರಣ್ಣ ಇಲ್ಲ ಫ್ರೆಂಡ್ಸ್. ಭಯ ಆಗ್ತೈತೆ ಏನಾದ್ರು ಮಿಸ್ಗಿಸ್ ಆಗ್ಬಿಟ್ರೆ. ಸ್ಟಾರ್ಟಿಂಗ್ ಅಲ್ವಾ, ಇದೇ ಫಸ್ಟ್ ಟೈಮ್ ಎಲ್ಲ ತಗೊಂಡಿರೋದು. ಹಂಗಾಗಿ ಇದು ಬೆಳ್ಳಿ ಚೈನ್ ಮಾಮೂಲಿ ಡೈಲಿ ಯೂಸ್ಗೆ ಹಾಕೋತೀನಿ ಫ್ರೆಂಡ್ಸ್. ಇದು ಇಷ್ಟು ಬರ್ತೈತೆ, ಆದ್ರೆ ಇದು ಇಷ್ಟೇ ಬರೋದು. ಇದು 3,000 ರೂಪಾಯಿ. ಇದು ಏನೋ ಇದು ಸಾರಿ ಫ್ರೆಂಡ್ಸ್, 85,000 1 ತಿಂಗಳು ಹಿಂದೆ ಕರೆಕ್ಟು. ನೀನೇ ಕನ್ಫ್ಯೂಸ್ ಮಾಡಿತ್ತು ಫ್ರೆಂಡ್ಸ್. ಒಂದೇ ಸಲ ನಾವು ಕ್ಯಾಶ್ ಕೊಟ್ಟಿದ್ದು ತಗೊಬಂದಿದ್ರೆ ಅದು ನನಗೆ ಇಷ್ಟೇ ಅಂತ ಪರ್ಫೆಕ್ಟ್ ಆಗಿ ನೆನಪಿರ್ತಾಯಿತ್ತು. ನಾವು ಆವಾಗ 1 ತಿಂಗಳಿಂದ ಮಾತಾಡ್ಕೊ ಬಂದ್ವಾ. 3 ದಿನ ಆದ್ಮೇಲೆ ಶಿವ ಹೋಗಿ ಮತ್ತೆ ಇರೋಷ್ಟು ಕಟ್ಬಿಟ್ಟು ಬಂತ, ಮತ್ತೆ ನೆನ್ನೆ ಹೋಗಿ ಕಟ್ಬಿಟ್ಟು ಬಂತ, ಮತ್ತೆ ಬೆಳಗ್ಗೆ ಸಂಜೆ ಎತ್ಕೊಬಂತ. ಹಂಗಾಗಿ ನನಗೆ ಕನ್ಫ್ಯೂಸ್ ಆಯಿತು. 85,000 ಫ್ರೆಂಡ್ಸ್, 85. ಚೆನ್ನಾಗಿತ್ತಲ್ಲ, ಖುಷಿ ಆಯಿತು. ಥ್ಯಾಂಕ್ಸ್ ಗಂಡಪ್ಪ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಸೇವಿಂಗ್ ಫ್ರೆಂಡ್ಸ್. ಇದು ನೋಡಿ, ಹತ್ರ ಬಂದ್ರೆ ಮಾತ್ರ ಕಾಣಿಸೋದು, ಇದು ದೂರದಿಂದ ಕಾಣಿಸೋದೇ ಇಲ್ಲ.
ಇಷ್ಟೇ ಎಷ್ಟೈತಿ, ಎಷ್ಟು ವ್ಯಾಲ್ಯೂ ಇದಕ್ಕೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಚಾನ್ಸ್ ಅಲ್ಲಪ್ಪಿ, ನಾನು ದೇವ್ರನ್ನ ಕೇಳ್ಕೊಂಡೆ, ದೇವ್ರೇ ಪ್ಲೀಸ್ ಆ ಚೈನ್ ತಗೊಳಂಗಾಗ್ಲಪ್ಪ ಅಂದ್ಬಿಟ್ಟು ಅವತ್ತು ಬೇಜಾರು ಮಾಡ್ಕೊಂಡು ಬಂದ್ವಿ. ದೇವ್ರ ತತಸ್ತ ಒಂದೈತೆ ಅಷ್ಟೇ. ಅಶ್ವಿನಿ ದೇವತೆಗಳೆಲ್ಲ ನನ್ನ ಕಡೆ ಟರ್ನ್ ಆಗಿದ್ರು ಅವತ್ತು. ನೀನೇನಾದ್ರು ಬೇಡ್ಕೊಪ್ಪ ಈಗ. ಏನೇ ಆಗಲಿ ಫ್ರೆಂಡ್ಸ್, ನಾವು ಕಷ್ಟಪಟ್ಟು ದುಡ್ದಿದ್ರೋದ್ರಲ್ಲಿ ಸೇವಿಂಗ್ ಮಾಡಿ ತಗೋತೀವಲ್ಲ, ಆ ಕಿಕ್ಕೇ ಬೇರೆ. ಅದಕ್ಕೆ ವ್ಯಾಲ್ಯೂನು ಜಾಸ್ತಿ. ಇದು ನಮ್ಮ ಅಪ್ಪ ಅಮ್ಮನೋ ಅಕಸ್ಮಾತ್ ಯಾರು ಇದ್ದು ನಮಗೆ ತಗೊಟ್ಟಿದ್ದಿದ್ರೆ ಇಷ್ಟು ವ್ಯಾಲ್ಯೂ ಇರ್ತಾ ಇರಲಿಲ್ಲ ತಾನೆ ಇದಕ್ಕೆ. ನಮ್ಮ ಅಪ್ಪ ಅಮ್ಮ ತಗೊಟ್ರು ಅನ್ಸುತ್ತೆ. ಇವಾಗ ಭಯ ಆಗ್ತಿದೆ. ಇದು ಡೈಲಿ ಯೂಸ್ಗಂತ ನಾನು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್, ಅಷ್ಟು ಧೈರ್ಯ ನನ್ನಲ್ಲಿಲ್ಲ. ಮತ್ತೆ ಅಕಸ್ಮಾತ್ ಹಂಗಾಗೋದು ಬೇಡ, ಎಲ್ಲಾರ ಬಿಳಿಸ್ಕಿಳಿಸ್ಬಿಟ್ನಂದ್ರೆ ಅಷ್ಟೇ ಪ್ರಾಣ ಹೋಗೋ ಥರ ಆಗ್ಬಿಡ್ತೈತೆ. ಬಿಚ್ಚಪ್ಪಿ ಹೋಗ್ಲಿ, ಒಂದ್ಗಳಿಗೆ ಬೇಡಪ್ಪಿ. ಅದು ಒಂಚೂರು ಇನ್ಯಾರು ನಾಟಕೋಯ್ತಾರ. ಇಷ್ಟಕ್ಕೆ ಹಿಂಗೆ ಆಡ್ತೀಯ ಅಂತ ಶಿವ ರಿಯಾಕ್ಷನ್ ಫ್ರೆಂಡ್ಸ್. ಇಷ್ಟು ನಮ್ಗೆ ದೊಡ್ಡದೆ ಅಷ್ಟೇನೆ. ಗೋಲ್ಡ್ ಚೈನ್ ಸಗದ ಕಾಣಿಸ್ತೈತಲ್ಲ, ಆದ್ರೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗ. ಯಾವ ಲೆವೆಲ್ಗೆ ಹೋಗಿದ್ದೀನಿ ಫ್ರೆಂಡ್ಸ್ ನಾನು. ಚೈನ್ ಮ್ಯಾಚ್ ಆಗೋ ಥರ ಡ್ರೆಸ್ ಹಾಕೋಬೇಕಿತ್ತಂತೆ. ಸರಿ ಆಯ್ತು, ತೋರ್ಸುತ್ತು. ನಾಚಿಕೆ ಆಗ್ತೈತಪ್ಪಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತಂದ್ರೆ ಅವತ್ತು ಹೋದ ತಿಂಗಳು ಹೋದಾಗ 50 ಅಮ್ಮಂದ್ರೆ 60,000ಗೆ ಇಷ್ಟೇ ದಪ್ಪದ ಬೆಳ್ಳಿ ಚೈನು ಇಷ್ಟೇ ಉದ್ದದ ಬತ್ತೈತೆ ಅನ್ಕೊಂಡು ಹೋದ್ರೆ ಚಾನ್ಸೇ ಇಲ್ಲ. ಇಷ್ಟಕ್ಕೆ 85,000. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. 29ನೇ ತಾರೀಕು ಆ್ಯನಿವರ್ಸರಿ ಐತೆ. ಪವಿತ್ರ ಸಿಸ್ಟರ್ ಮುರಳಿಗೋಪರನ 23ನೇ ವರ್ಷದ ಆ್ಯನಿವರ್ಸರಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ. ಯಾಕಪ್ಪ ಸ್ಟಾಪ್ ಆಗ್ಬಿಟ್ಟೆ. ಲಕ್ಷ್ಮೀ ಸಿಸ್ಟರ್ ವಿನೋದಣ್ಣ 27ಕ್ಕೆ ಹ್ಯಾಪಿ ಬರ್ತಡೇ. ದೈವಿಕಾ ವಿಶ್ ಯು ಹ್ಯಾಪಿ ಬರ್ತಡೇ. ನೇಮ್ ಸ್ವಲ್ಪ ಅರ್ಥ ಆಗಲ್ಲ ಸಿಸ್ಟರ್ ಟೈಪ್ ಮಾಡಿರೋದು. ಕೃಷ್ಣ ಅಂತ ಐತಿ 28ಕ್ಕೆ ಹ್ಯಾಪಿ ಬರ್ತಡೇ. ಸಮೀಕ್ಷೆ 27ಕ್ಕೆ ಹ್ಯಾಪಿ ಬರ್ತಡೇ. ಅಮೃತ 27ಕ್ಕೆ ಹ್ಯಾಪಿ ಬರ್ತಡೇ. ಹರ್ಷಿತಾ 18ಕ್ಕೆ ಹ್ಯಾಪಿ ಬರ್ತಡೇ. 18ನೇ ವರ್ಷದ 28ಕ್ಕೆ ಹ್ಯಾಪಿ ಬರ್ತಡೇ. ಕತೀಜಾ 3ನೇ ವರ್ಷದ 28ಕ್ಕೆ ಹ್ಯಾಪಿ ಬರ್ತಡೇ. ಪ್ರೇಕ್ಷಾ ಕೀರ್ತಿ 28ಕ್ಕೆ ಹ್ಯಾಪಿ ಬರ್ತಡೇ. ದೀಪ ಬಸವರಾಜ ಸಿಸ್ಟರ್ ಹಾಯ್. ಅನಿತಾ ಅವರು 28ಕ್ಕೆ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್.